ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಪಲ್ಲವಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಬರೀ ತರಕಾರಿಗಳನ್ನೇ ತೋರಿಸ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ವಿಷಯ ಏನಪ್ಪ ಅಂದರೆ, ನಾಳೆ ನಮ್ಮ ಚಿನ್ನಮ್ಮ ಅವ್ರ ಸ್ಕೂಲಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮನ ಏರ್ಪಡಿಸಿದರು. ನಮ್ಮ ಧೃತಿ ಓದ್ತಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಅವ್ರ ಸ್ಕೂಲಲ್ಲಿ ಪ್ರತಿ ವರ್ಷವೂ ಮಕ್ಕಳ ಸಂತೆ ಅಂತ ಮಾಡ್ತಾರೆ. ಅವಳು ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿರೋದು. ಅವಳದಿದೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವಳು ಫುಲ್ಲು ಕ್ಯೂರಿಯಸ್ ಆಗಿದ್ಲು. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ನಾನು ಮಾಡಲೇಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಅಂತ ಅವ್ರ ಅಜ್ಜಿ ಮತ್ತು ಅವ್ರ ತಾತ ಇಬ್ಬರು ಸೇರಿ ಅವಳಿಗೋಸ್ಕರ ತರಕಾರಿಗಳನ್ನೆಲ್ಲ ತಂದು ಹೇಗೆ ಮಾರಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ರು ಅವಳಿಗೆ. ನಾಳೆ ಏನು ಪ್ರೋಗ್ರಾಮ್ ಅಂತ ಅವಳ ಬಾಯಲ್ಲಿ ಒಂದು ಸ್ಕೂಲಲ್ಲಿ ನಾಳೆ ನಮ್ಮ ಸ್ಕೂಲಲ್ಲಿ ಮಕ್ಕಳ ಸಂತೆ. ಹಾಂ, ಯಾವ ಸ್ಕೂಲ್ ನಿಂದು? ನಮ್ಮದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಊರು? ಚಿಕ್ಕವಡ್ಡರಗುಡಿ. ಎಷ್ಟು ಗುಡಿ ಹಾಕಿತ್ತು ಪಾಪು? ಏನು ಮಾಡಕ್ಕೆ ಹೇಳೋರು ನಾಳೆ ನಿಮ್ಮ ಸ್ಕೂಲಲ್ಲಿ ಮಕ್ಕಳ ಸಂತೆಗೆ? ಏನೇನು ಸಿಗ್ತದೆ ಮಕ್ಕಳ ಸಂತೆಗೆ ಬಂದರೆ? ತರಕಾರಿ, ಹ್ಞೂ, ಆಮೇಲೆ ಜ್ಯೂಸು, ಹ್ಞೂ, ಗೋಲ್ಗಪ್ಪ, ಗೋಲ್ಗಪ್ಪ ಅಲ್ಲ, ಅದು ಗೋಲ್ಗಪ್ಪ, ಪಾನಿಪುರಿ, ಹ್ಞೂ, ಜ್ಯೂಸು. ನೀನೇನು ಮಾರ್ತಾ ಇದ್ದಿ ಮಕ್ಕಳ ಸಂತೆಯಲ್ಲಿ? ಟೊಮೊಟೊ, ಹಾಂ ಹಾಂ. ಕ್ಯಾರೆಟ್. ನಿಂಗೆ ಮಾರಕ್ಕೆ ಹೆಂಗೆ ಗೊತ್ತಾಯ್ತದ ನಿನಗೆ? ಗೊತ್ತಾಯ್ತದೆ. ಇದು 10 ರೂಪಾಯಿ, ಅದು 10 ರೂಪಾಯಿ, ಇದು 10 ರೂಪಾಯಿ. ನೀವೇ ಕೇಳಿದ್ರಲ್ಲ ಅವಳ ಬಾಯಲ್ಲಿ ಹೇಗೆ ಅಂತ. ಅವಳಂತೂ ಫುಲ್ ಕಾಯ್ತಾ ಇದ್ಲು, ಬೆಳಿಗ್ಗೆ ಯಾವಾಗಾಗುತ್ತೆ ಅಂತ. ಇನ್ನು ತರಕಾರಿ ವಿಷಯಕ್ಕೆ ಬಂದರೆ, ಟೊಮೊಟೊ ಮತ್ತು ಬದನೆಕಾಯಿ ನಮ್ಮಲ್ಲೇ ಬೆಳೆದಿದ್ವಿ. ಕ್ಯಾರೆಟ್ ಮಾತ್ರ ಮೈಸೂರಿಂದ ನಮ್ಮ ಯಜಮಾನ್ರಿಗೆ ಅವ್ರ ಅತ್ತೆ ಕೊಟ್ಟು ಕಳಿಸಿದ್ರು. ಸೊ ಅದೇ ಮನೇಲಿತ್ತಲ್ಲ, ಇದೇ ಸಾಕು ಅಂತ ಹೇಳಿ ಇಷ್ಟನ್ನೇ ನಮ್ಮ ಮನೇಲಿ ಏನಿದೆ ಅಷ್ಟನ್ನು ಮಾತ್ರ ಮಾರ್ಕೊಂಬಮ್ಮ ಅಂತ ಕಳಿಸಿದ್ವಿ. ಅಂದರೆ ಫಸ್ಟ್ ಟೈಮ್ ಅಲ್ವಾ, ನೋಡಿ ಎಕ್ಸ್ಪೀರಿಯೆನ್ಸ್ ಆಗಲಿ, ನೆಕ್ಸ್ಟ್ ಇಯರ್ ಬೇಕಾದರೆ ಮಾಡುವಿ ಅಂತ ಹೇಳಿದ್ವಿ. ಸೊ ಅವಳು ಕೂಡ ಖುಷಿಯಿಂದ ಒಪ್ಕೊಂಡು ಹೇಗೆ ಮಾಡಬೇಕು ಅಂತೆಲ್ಲ ಅವ್ರ ಅಜ್ಜಿ ಹತ್ರ ಹೇಳಿಸ್ಕೊತಾ ಇದ್ಲು. ನಮ್ಮ ಹಳ್ಳಿಗಳ ಕಡೆ ಹೆಂಗಪ್ಪ ಅಂದರೆ, ಇವಾಗ ನಮ್ಮ ಮನೆ ಮುಂದೆ ಸ್ವಲ್ಪ ಏನಾದರೂ ಜಾಗ ಇದ್ದರೆ ಸಾಕು, ಅಲ್ಲೇ ತರಕಾರಿಗಳನ್ನ ಮನೆಗೆ ಏನೇನು ಬೇಕೋ ಅದು ಅನುಕೂಲ ಆಗೋಂಥ ತರಕಾರಿಗಳನ್ನ ಮನೆ ಹತ್ರನೇ ಬೆಳ್ಕೊತೀವಿ. ಸೊ ನಮ್ಮ ಮನೇಲೂ ಅಷ್ಟೇ, ನಮ್ಮ ಮನೆ ಪಕ್ಕ ಒಂದು ಸ್ವಲ್ಪ ಜಾಗ ಇದೆ, ಅಲ್ಲೇ ನಾವು ಬದನೆಕಾಯಿ ಮತ್ತು ಟೊಮೊಟೊ ಹಣ್ಣನ್ನ ಬೆಳೆದಿದ್ವಿ. ಧೃತಿ ನೋಡಿ ಅವ್ರ ಅಜ್ಜಿ ಹೇಗೆ ತಲೆ ತಿಂತಿದ್ದಾಳೆ ಅಂತ. ಇದು 4 ಗುಡ್ಡೆ, ಇದು 5 ಗುಡ್ಡೆ. ಇನ್ನೊಂದು ಗುಡ್ಡೆ ಹಾಕ್ಬೇಕು. 4 ಗುಡ್ಡೆ. ಆಯ್ತು, ಸರಿ ಆಯ್ತಾ? ಈಗ ತುಂಬಬೇಕಾ? ನಿಮ್ಮ ಅವ್ವನು ಮೊಮ್ಮಗಳನ್ನೂ ಕೆ ಆರ್ ನಗರದಲ್ಲಿ ಕಟ್ಟೋ ಶುಕ್ರವಾರ ಸಂತೆ ಕಳಿಸ್ಬೋದು, ವಾರ. ಓಕೆ ಮಮ್ಮ. ಒಯ್ತೀರಿ ಮಾರಕ್ಕೆ? ಪಾಪು ಈಗ ಹೇಳ್ತೀನಿ. ಇದು 10 ರೂಪಾಯಿ, ಇದು 10 ರೂಪಾಯಿ. ಎಷ್ಟಾಯ್ತು? 20, ಹಾಂ, 10, 30, ಇದು 40, ಇದು 50, 60, 70, 80, 90, 100, 110, 120. ಎಷ್ಟು ದುಡ್ಡು ತರಬೇಕು ಹೇಳಿ ಮನೆಗೆ? 20. ಕರೆಕ್ಟಾಗಿ ತರಬೇಕು. ಇನ್ನ ಸಂತೆನೇ ಕಟ್ಟಿಲ್ಲ, ಆವಾಗಲೇ ದುಡ್ಡು ಲೆಕ್ಕ ಆಗ್ತಾವ್ರೆ. ಆಯ್ತಾ? ಓಕೆ. ಹಾಂ, ಏನು ಹೆಚ್ಚು ಕಡಿಮೆ ಮಾಡ್ಕೊಬೇಡ್ತು. ಲೀಗವಾಗಿ ದುಡ್ಡು ಇಸ್ಕೋಬೇಕು. 10 ರೂಪಾಯಿ ಹೇಳ್ಕೊಡಮ್ಮ, ಹೆಂಗೆ ದುಡ್ಡು ಇಸ್ಕೊಳ್ಳೋದಂತ, ಹೆಂಗೆ ಕೊಟ್ಬಿಟ್ಟು ಹೆಂಗೆ ಇಸ್ಕೊಳ್ಳೋದಂತ. ಈಗ ಬದನೆಕಾಯಿ ಕೇಳಿದ್ರೆ 1 ಗುಡ್ಡೆ ಕೊಡ್ಬೇಕು, 10 ರೂಪಾಯಿ ಇಸ್ಕೊಂಡು. ಹಾಂ, ಟೊಮೆಟೊ ಕೇಳಿದ್ರೆ 10 ರೂಪಾಯಿ ಇಸ್ಕೊಂಡು ಕೊಡಬೇಕು. 2 ಕೊಡಿ ಅಂದರೆ 20 ರೂಪಾಯಿ ಇಸ್ಕೋಬೇಕು. ಹಾಂ, ಬದನೆಕಾಯಿನ ಅಷ್ಟೇ 2 ತಗೋತೀನಿ ಕಡವ ಅಂದರೆ 20 ರೂಪಾಯಿ ಕೊಡಿ ಅನ್ಬೇಕು. ಅರ್ಥ ಆಯ್ತಾ ಚಿನ್ನು? ಹಾಂ, 1 ತಗೊಂಡ್ರೆ 10 ರೂಪಾಯಿ. ಹಾಂ, ಇವು 10 ರೂಪಾಯಿ. ಹಾಂ, ಹಾಗೆ ಇವು ಎಷ್ಟು? 1 2 3 4, ಇವು 4, ಇವು 4. ಎಷ್ಟಾಯಿತು? 120. ವೆರಿ ಗುಡ್. ಇವೆಲ್ಲ ಒಟ್ಟು ಎಷ್ಟಾದ? ಎಷ್ಟು ಗುಡ್ಡೆ ಅದ? 12. 12. 4, 8, 10, 11, 12. ಲೆಕ್ಕದಲ್ಲಿ ಪಕ್ಕ ನನ್ನ ಮಗಳು. ಪಕ್ಕ ನಾಳೆ ಬಂದಾಗ ಪಕ್ಕ. ನಾಳೆ ಬಂದಾಗ ಮಾರ್ಕ ಬಂದಾಗ ತಗೊಂಡ್ರೆ ತಗೊಳ್ಳಿ, ತಲೆ ಕೆಡ್ಸ್ಕೊಬೇಡ. ಹೋಗ್ನಿಲ್ವಲ್ಲ ಅಂತ ವಾಪಸ್ ತಗೊಬ. ನಮ್ಮ ಮನೆಗೆ ಇನ್ನೊಂದು ವಾರ ಆಯ್ತು. ಆಯ್ತಾ ಪಾಪು? ಹೆಂಗ್ ಮಾಡ್ತೀವಿ ಒಂದ್ಸಲ ಕೂಗು. 2 ಸೇರ ಅರ್ಧ ಕೆಜಿ ಬರಕಿಲ್ವೇ? ಬರ್ತವೆ. ಟೊಮೆಟೊ ಹಣ್ಣು, ಬದನೆಕಾಯು, 2 ಸೇರ ಅರ್ಧ ಕೆಜಿ ಬರ್ತೀನಿ. ಅಲ್ಲ, ಜನಗಳನ್ನ ಹೆಂಗ್ ಕರಿತೀನಿ ನಿನ್ನ ಹತ್ರಕ್ಕೆ? ಅಂಟಿಗೆ ಬದನೆಕಾಯಿ ಬೇಕಾ? ಇಲ್ಲಾಂದ್ರೆ ಟೊಮೊಟೊ ಹಣ್ಣು ಬೇಕಾ? ಹಾಂ, ಇಲ್ಲಾಂದ್ರೆ ಕ್ಯಾರೆಟ್ ಬೇಕಾ? ಬನ್ನಿ
ತಕಳಿ ಜನರೇ ಅಂತೀನಿ. ತಕೊಳ್ಳಿ ಜನರೇ. ಪ್ರೇಯರ್ ಆದ್ಮೇಲೆ ಓಕೆ. ಸೈಡ್ಗೆ ಹಾಕ್ತಿದ್ದ ನಿಮಗೆ ಹಾಕತ್ತೀನಿ. ಬೆಳಿಗ್ಗೆ ಓದಕ್ಕಿಲ್ಲ, ಏನು ಹಾಕಿಲ್ಲ ಅವು. ಈಗ ಹೋಗಿದ್ ಪಾಪು ನಿನ್ ಕೈ ಕೊಡ್ತಾ ಇದೀನಿ, ಚೆನ್ನಾಗಿ ಮಾರ್ಕೊಂಡು ದುಡ್ಡ ಚೆನ್ನಾಗಿ ಇಸ್ಕೊಂಡು ನಿಗವಾಗಿ ತಕೊ ಬರ್ಬೇಕು. ಜೋಪಾನ ಎಲ್ಲರಿಗೂ ಬಾಯ್ ಬಾಯ್. ನಾಳೆ ಸಿಗ್ತೀನಿ. ನೆಕ್ಸ್ಟ್ ಡೇ 9 ಗಂಟೆ ಅಷ್ಟರಲ್ಲಿ ಆಗಲೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಎಲ್ಲ ಮಕ್ಕಳು ಸಹ ಅವ್ರ ಮನೇಲಿ ಏನೇನಿದೆ ಅವ್ನು ನೋಡಿ ಅಲ್ಲಿ ಬಿಸ್ಕೆಟು ಪ್ರತಿಯೊಂದನ್ನು ಎಲ್ಲ ರೀತಿ ಹಣ್ಣು ಮತ್ತು ತರಕಾರಿಗಳು, ಹೂವು ಹಾಗೆ ಎಲ್ಲನೂ ಸಹ ತಗೊಬಂದು ಮಾರಾಟ ಮಾಡ್ತಾಯಿದ್ರು. ಹಾಗೆ ನನ್ನ ಮಗಳು ಎಲ್ಲಿ ಅಂತ ಹುಡ್ಕೋಷ್ಟ್ರಲ್ಲಿ ಅಲ್ಲೇ ಸಿಕ್ಕೇ ಬಿಟ್ಲು. ನೋಡಿ ಅವಳನ್ನ ಹೇಗೆ ಕಾಣ್ತಿದ್ದಾಳೆ ಅಂತ. ಎಷ್ಟು? ಬದನೆಕಾಯಿ, ಟೊಮೊಟೊ ಹಣ್ಣು, ಕ್ಯಾರೆಟ್, ಬೀಟ್ರೋಟು, ಶುಂಠಿ ಎಷ್ಟು ವ್ಯಾಪಾರ ಮಾಡಿದ್ರಿ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ 65. ಬೀಟ್ರೋಟು ಎಷ್ಟದು? 10 ರೂಪಾಯಿ. 10 ನಿಂದು ಯಾವ ಕೋಳಿ ಬೇರೆ ಮಾಡಿದಾರೆ. ನೋಡ್ತಿದ್ದೀರಲ್ಲ ನೀವೇ ಹೇಗೆ ಸಂತೆ ಕಟ್ಟಿದ್ದಾರೆ ಅಂತ. ಸೊ ಎಲ್ಲ ಮಕ್ಕಳು ಸಹ ಪಾರ್ಟಿಸಿಪೇಟ್ ಮಾಡಿದರು. ಹಾಗೆ ಊರಿನವರು ಸಹ ಪ್ರತಿಯೊಬ್ಬರೂ ಹೋಗಿ ಅವ್ರವ್ರಿಗೆ ಮನೆಗೆ ಏನು ಬೇಕೋ ಅದನ್ನು ಯಾವ್ಯಾವ ಮಕ್ಳ ಹತ್ರ ಬೇಕೋ ಎಲ್ಲ ಮಕ್ಳ ಹತ್ರನೂ ಪರ್ಚೇಸ್ ಮಾಡ್ಕೊಂಬಂದರು. ತುಂಬ ಜನ ಇದ್ದರು ಸಂತೆಯಲ್ಲಿ. ಸೊ ನನ್ನ ಕೈಲಂತೂ ಹೋಗೋಕ್ಕಾಗಿರಲಿಲ್ಲ. ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಕೆಲ್ಸಕ್ಕೆ ಹೋಗಿದ್ದೆ. ನಮ್ಮ ಯಜಮಾನ್ರು ಹೋಗಿ ವಿಡಿಯೋನೆಲ್ಲ ಮಾಡ್ಕೊಬಂದು ಕೊಟ್ಟರು ನನಗೆ. ಇದಂತೂ ಒಂದು ಒಳ್ಳೆಯ ಅನುಭವ ಆಗಿತ್ತು. ಸೊ ಇಂಥ ಆ್ಯಕ್ಟಿವಿಟೀಸ್ನ ಸ್ಕೂಲಲ್ಲಿ ಮಾಡಿಸೋದ್ರಿಂದ ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನ ಬೆಳೆಯುತ್ತೆ. ಹೇಗೆ ಕೊಡೋದು ತಗೊಳ್ಳೋದು ಮತ್ತು ಹಣಕಾಸಿನ ಬಗ್ಗೆ ಅರಿವು ಮೂಡಿಸ್ದಂಗೂ ಆಗುತ್ತೆ. ಧೃತಿ ಅಂತೂ ತರಕಾರಿನ ಸೇಲ್ ಮಾಡೋ ಬದಲಾಗಿ ಅವಳು ತಿಂಡಿ ತೊಗೊಂಡು ತಿಂದಿದ್ದೇ ಜಾಸ್ತಿ ಆಗೋಗಿತ್ತು. ಅವರಪ್ಪ ಹೋಗಿ ನೋಡೋಷ್ಟರಲ್ಲಿ ಆಗಲೇ ನಮ್ಮ ಧೃತಿ ಸುಮಾರು ಒಂದು 100 ರೂಪೀಸ್ ಅಷ್ಟು ಮಾರ್ಬಿಟ್ಟಿದ್ಲು. ಆಮೇಲೆ ಅವರಪ್ಪ ಹೋಗಿ ಎಷ್ಟು ಮಾರಿದ್ಯಾ ಮಗನೇ ಅಂತ ಕೇಳೋಷ್ಟರಲ್ಲಿ ಲಾಸ್ಟಲ್ಲಿ ಅವಳ ಉತ್ತರ ಏನಾಗಿತ್ತು ಅಂತ ನೋಡಿ. ಅವಳು ತಿಂಡಿ ತೊಗೊಂಡು ಕೈಯಲ್ಲಿ ಇಟ್ಕೊಂಡು ಅವಳ ಅಪ್ಪನ ದುಡ್ಡು ಕೇಳ್ತಿದ್ಲು. ಫೈನಲ್ ಆಗಿ ಮಕ್ಕಳ ಸಂತೆ ಎಲ್ಲ ಮುಗಿಸ್ಕೊಬಂದು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾಳೆ ಅಂತ ತೋರಿಸ್ತಿದ್ದಾಳೆ ನೋಡಿ ಹೆಂಗೆ ಅಂತ. ಒಂದು ಕಡೆ ಜೋಡಿಸ್ಕೋಕಂದ ಫಸ್ಟು. 40, 50, 70, 90, 110. ಮೊದಲಿನ ಕೌಂಟ್ ಮಾಡಿ. 50, 70, 80, 90, 110, 120, 140. ವೆರಿ ಗುಡ್. ಅಷ್ಟೊಂದು ವ್ಯಾಪಾರ ಮಾಡಿದ್ರಾ? ಎಲ್ಲ ಖಾಲಿ ಆಯಿತಾ ನೀವು ತೊಗೊಂಡೋಗಿದ್ದು ಅಷ್ಟೂ? ಇಷ್ಟ ಆಗಿತ್ತು ಇವತ್ತಿನ ವಿಚಾರ. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಬಾಯ್.